ಅದಕ್ಕೆ ಏನು ಗೊತ್ತಾ, ಎರಡೇ ಎರಡು ಇಂಪಾರ್ಟೆಂಟ್. ಒಂದು ಟೇಬಲ್ ಹತ್ರ ಬಂದು ನಿಂತ್ಕೊಂಡು ಕೂಡಲೇ ಒಂದು ದೀರ್ಘವಾದ ಉಸಿರು ತಗೋಬೇಕು, ಧೈರ್ಯ ಬರುತ್ತೆ. ಎರಡನೇದು, ನನ್ನ ಎದುರಿಗಿರೋರೆಲ್ಲರೂ ಶತಧಡ್ರು, ಅವ್ರಿಗೆ ಏನೂ ಗೊತ್ತಿಲ್ಲ ಅಂತ ಅಂದ್ಕೋಬೇಕು. ಈಗ ನಾ ಅಂದ್ಕೊಂಡಿರೋದು ಹಾಗೇನೆ. ಅರ್ಥ ಆಗ್ತಾ ಇದೆಯಾ? ಆವಾಗ ನಿಮಗೆ ಧೈರ್ಯ ಬರುತ್ತೆ. ನಾಟಕ ಹೇಗೆ ನಿಮಗೆ ಸಹಕರಿಸುತ್ತೆ? ಪ್ರತಿಯೊಬ್ಬನಿಗೂ ಬೇಕಾಗಿರೋದು ನಾಟಕದಲ್ಲಿ ಭಾಷೆಯ ಏರಿಳಿತಗಳು. ನೀವು ಒಂದು ಪದ್ಯ ಓದಿದ್ರೆ, ಯಾವುದೇ ಒಂದು ಪದ್ಯವನ್ನ ಇಂಗ್ಲಿಷ್ ಮಾಸ್ಟ್ರೋ ಅಥವಾ ಕನ್ನಡ ಮಾಸ್ಟ್ರೋ ಯಾವುದೋ ಒಂದು ಪದ್ಯವನ್ನ ಓದಿದ್ರೆ ಆ ಪದ್ಯದ ಸುಮ್ಮನೆ ಓದೋದಲ್ಲ. ಉದಾಹರಣೆಗೆ ವಿಲಿಯಂ ಬ್ಲೇಕ್ ಅನ್ನೋ ಒಂದು ಪದ್ಯ ಬರೆದಿದ್ದಾನೆ. ಅದು ವಿಲಿಯಂ ಬ್ಲೇಕ್ ಟೈಗರ್ ಅನ್ನೋ ಪದ್ಯವನ್ನ ನೋಡಿ, ಟೈಗರ್ ಅನ್ನ ಪದ್ಯದ ಹೆಸರು ಹುಲಿ ಕಂಡು ಕೂಡಲೇ ಟೈಗರ್ ಅನ್ನೋ ಪದ್ಯ ಬರೀತಾನೆ. ಏನವನ ಉದ್ದೇಶ? ಟೈಗರ್ ಯಾಕೆ ಈ ಪ್ರಕೃತಿಯಲ್ಲಿ ಭೀಕರವಾಗಿಯೂ ಸುಂದರವಾಗಿಯೂ ಇರತಕ್ಕಂತಹ ಪ್ರಾಣಿಗಳಿವೆ? Why there is a simultaneous existence of harmless beauty and harmful beauty in nature? ಮುಗ್ಧವಾಗಿರ್ತಕ್ಕಂತಹ ಮೊಲ ಒಂದು ಕಡೆ ಇದ್ರೆ, ಅಷ್ಟೇ ಸುಂದರವಾಗಿ ಮತ್ತೆ ಕ್ರೂರವಾಗಿರ್ತಕ್ಕಂತಹ ಹುಲಿ ಇನ್ನೊಂದು ಕಡೆ ಇದೆ. ಯಾಕೆ ಇಟ್ಟ? ದೇವರು ಯಾಕೆ ಸೃಷ್ಟಿ ಮಾಡ್ದ? ಮೊಲ ಸೃಷ್ಟಿ ಮಾಡ್ಬೇಕಾದ್ರೆ ಹಂಗಾರ ಅವನಿಗೆ ಗೊತ್ತಾಗ್ಲಿಲ್ವಾ, ನಾ ಹಿಂದೆ ಹುಲಿ ಸೃಷ್ಟಿ ಮಾಡಿದ್ದೀನಿ, ಈ ಮೊಲ ತಿಂದಾಕತ್ತೆ ಅಂತ? ಹಾಗಾದ್ರೆ ಅಲ್ಲಿ ಇಬ್ರು ದೇವರಿದ್ದಾರ? ಒಂದು ಕ್ರೂರ ಪ್ರಾಣಿಯನ್ನ ಸೃಷ್ಟಿ ಮಾಡೋ ದೇವರೇ ಬೇರೆ. ಇದು ಅವನ ಪ್ರಶ್ನೆ. ಹೀಗೆ ರಂಗಭೂಮಿಯಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಂಡಾಗ ನಿಮ್ಮಲ್ಲಿ ಪ್ರಶ್ನೆಗಳು ಮೂಡ್ತಾ ಹೋಗತ್ತೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ತಾ ಹೋಗ್ತೀರಾ, ಆಗ ನೀವು ಬೆಳಿತೀರಾ. ಇಲ್ಲ ಹೋದ್ರೆ ಕೂಪ ಮಂಡುಕಗಳಾಗಿರ್ತೀರ. ಆ ಪದ್ಯದಲ್ಲಿ ಏನ್ ಹೇಳ್ತಾನೆ? ಟೈಗರ್ ಟೈಗರ್ ಬರ್ನಿಂಗ್ ಬ್ರೈಟ್. ಬೆಂಕಿ ಚಂಡನನ್ನು ಕಾಣ್ತಾ ಇದೆಯಾ? ಟೈಗರ್ ಟೈಗರ್ ಬರ್ನಿಂಗ್ ಬ್ರೈಟ್ ಇನ್ ದ ಫಾರೆಸ್ಟ್ ಆಫ್ ದ ನೈಟ್. ವಾಟ್ ಇಮಾರ್ಟಲ್ ಹ್ಯಾಂಡ್ ಐ ಕುಡ್ ಫ್ರೇಮ್ ಇನ್ ದ ಫಿಯರ್ಫುಲ್ ಸಿಮಿಟ್ರಿ. ಇಷ್ಟು ಭೀಕರವಾಗಿರ್ತಕ್ಕಂತಹ ಸುಂದರವಾದ ಆಕಾರವನ್ನು ಸೃಷ್ಟಿ ಮಾಡಿರುವ ಕೈಗಳು ಎಲ್ಲಿವೆ? Did he who made the lamb make thee? ಆ ಕುರಿ ಸೃಷ್ಟಿ ಮಾಡಿದಾನಲ್ಲ ಅವನು ನೀನು ಒಂದೇನಾ? ಅಂತ ಭೀಕರವಾಗಿರೋ ಪದ್ಯವನ್ನ ನೀವು ಓದ್ಬೇಕಾದ್ರೆ ನಿಮ್ ಕೈ ಕೊಟ್ರೆ ಏನ್ ಮಾಡ್ತೀರಾ? ಟೈಗರ್ ಟೈಗರ್ ಬರ್ನಿಂಗ್ ಬ್ರೈಟ್ ಇನ್ ದ ಫಾರೆಸ್ಟ್ ಆಫ್ ದ ನೈಟ್ ಅಂತೀರಾ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹೌ ಐ ವಂಡರ್ ವಾಟ್ ಯು ಆರ್. ಅಲ್ಲ, ಟೈಗರ್ ಓದ್ಬೇಕಾದ್ರೆ ಟೈಗರ್ ನೀವು ಒಂದು ಮೊಲ ಇದೆ ಅಂದ್ರೆ ಮುದ್ದು ಮಾಡ್ತೀರಾ, ಅಪ್ಪ ಹಾಕೋತೀರಾ. ಅದೇ ರೀತಿ ತುಂಬಾ ಸುಂದರವಾಗಿದೆ ಅಂತ ಹುಲಿ ಕಂಡು ಕೂಡಲೇ ಹೋಗ ಬಗ್ತೀರಾ. ಆದ್ರೆ ಅಲ್ಲಿ ಸೌಂದರ್ಯ ಇದೆಯಾ ಇಲ್ವಾ? ಯಾಕೆ ಸೌಂದರ್ಯದಲ್ಲಿ ಕ್ರೌರ್ಯವನ್ನ ದೇವರಿಟ್ಟ? ಈ ತರಹದ ಇದೇನು ಈ ತರಹದ ಸಮಸ್ಯೆಗಳಿಗೆ ನೀವು ಒಂದು ಭಾಷೆ ಹೇಗೆ ಕೆಲಸ ಮಾಡುತ್ತೆ, ಭಾವನೆಗಳು ಹೇಗೆ ವ್ಯಕ್ತಪಡಿಸ್ತೀರಾ ನೀವು, ಅವುಗಳನ್ನೆಲ್ಲ ನೀವು ಕಲ್ತ್ಕೊಳ್ಳೋದು ರಂಗಭೂಮಿಯಲ್ಲಿ. ನೋಡಿ, ಉದಾಹರಣೆಗೆ ನಿಮಗೆ ಒಂದು ಸೆಂಟೆನ್ಸ್ ಕೊಡ್ತೀನಿ ನಾನು. ರಾಮ ಭೀಮನ ಕೊಡೆ ಕದ್ದ ಅಂತ ಕೇಳಿಸ್ಕೊಳ್ಳಿ ಸರಿಯಾಗಿ, ಅಥವಾ ನಿಮ್ಮ ಹತ್ರ ಪುಸ್ತಕ ಇದ್ರೆ ಬರ್ಕೊಳ್ಳಿ. ರಾಮ ಭೀಮನ ಕೊಡೆಯನ್ನ ಕದ್ದ ಅಂತ ನಿನ್ನೆ ನಾನು ಹೇಳಲಿಲ್ಲ. ಸೆಂಟೆನ್ಸ್ ಇನ್ನೊಂದ್ಸರಿ ಹೇಳ. ರಾಮ ಭೀಮನ ಕೊಡೆಯನ್ನ ಕದ್ದ ಅಂತ ನಿನ್ನೆ ನಾನು ಹೇಳಲಿಲ್ಲ. ಯು ಇಮ್ಯಾಜಿನ್ ದಟ್ ಇಟ್ ಈಸ್ ಇನ್ ಎ ರಿಟನ್ ಫಾರ್ಮ್, ಡೈಲಾಗ್ ಫಾರ್ಮ್ ಅಲ್ಲಿ ಇದೆ. ಅಲ್ಲಿ ಸ್ಟ್ರೆಸ್ ಅಂಡ್ ಇಂಟೋನೇಷನ್ ಅಂತ ಹೇಳ್ಕೊಡ್ತೀವಿ ನಾವು. ನಾಟಕ ಒಂದು ಯಾವುದೇ ಒಂದು ನಾಟಕ ಮಾಡ್ಬೇಕಾದ್ರೆ ಪ್ರತಿಯೊಬ್ಬ ಪಾತ್ರಧಾರಿಗೂ ಹೇಳ್ಕೊಡ್ತೀವಿ. ನೋಡಿ, ರಾಮ ಭೀಮನ್ ಕೊಡೆ ಕದ್ದ ಅಂತ ನಿನ್ನೆ ನಾನು ಹೇಳಲಿಲ್ಲ ಅಂದ್ರೆ ಯಾರು ಕದ್ದಿದ್ದಾರೆ ಅಂತ ಅರ್ಥ? ರಾಮ ಅಲ್ಲ, ಬೇರೆ ಯಾರೋ ಕದ್ದಿದ್ದಾರೆ ಅನ್ನೋ ಅರ್ಥ ಕೊಡುತ್ತೆ. ಹೌದಾ? ರಾಮ ಅನ್ನೋದ್ರ ಮೇಲೆ ಸ್ಟ್ರೆಸ್ ಮಾಡಿದ್ರೆ, ರಾಮ ಭೀಮನ್ ಕೊಡೆ ಕದ್ದ ಅಂತ ನಾನು ನಿನ್ನೆ ಹೇಳಲಿಲ್ಲ, ಏನ್ ಅರ್ಥ? ರಾಮ ಕದ್ದಿಲ್ಲ, ಕದ್ದಿರೋದು ಹೌದು, ರಾಮ ಅಲ್ಲ.
ಆಯ್ತಾ, ಬಿಡಿ. ನೆಕ್ಸ್ಟ್ ಅದೇ ಸೆಂಟೆನ್ಸ್, ರಾಮ ಭೀಮನ್ ಕೂಡ ಕದ್ದ ಅಂತ ನಾನು ನಿನ್ನೆ ಹೇಳಲಿಲ್ಲ. ರಾಮ ಕದ್ದಿದ್ದೌದು, ಆದ್ರೆ ಭೀಮನ್ ಕೂಡ ಅಲ್ಲ, ಸೋಮನ್ ಕೂಡ. ಆಯ್ತಾ, ಬಿಡಿ. ರಾಮ ಭೀಮನ್ ಕೊಡೆ ಕದ್ದ ಅಂತ ನಾನು ನಿನ್ನೆ ಹೇಳಲಿಲ್ಲ. ಏನನ್ನದ ಅರ್ಥ? ಬೇರೆಯನ್ನು ಕದ್ದ, ರಾಮ ಕದ್ದಿದ್ದು ಹೌದು, ಭೀಮನ್ಗೂ ಹೌದು, ಆದ್ರೆ ಕೊಡೆ ಅಲ್ಲ. ರಾಮ ಭೀಮನ್ ಕೊಡೆ ಕದ್ದ ಅಂತ ನಾನು ಹೇಳಲಿಲ್ಲ, ಕೇಳಿಸ್ಕೊಂಡು ಹೋದ. ಅರ್ಥ ಆಗ್ತಾ ಇದೆ? ಸೆಂಟೆನ್ಸ್ ಅದೇನೆ. ರಾಮ ಭೀಮನ್ ಕೊಡೆ ಕದ್ದ ಅಂತ ನಾನು ಹೇಳಲಿಲ್ಲ. ಬಿಡಿ. ರಾಮ ಭೀಮನ್ ಕೊಡೆ ಕದ್ದ ಅಂತ ನಾನು ನಿನ್ನೆ ಹೇಳಲಿಲ್ಲ, ಅವನು ಹೇಳಿದ. ರಾಮ ಭೀಮನ್ ಕೊಡೆ ಕದ್ದ ಅಂತ ನಾನು ನಿನ್ನೆ ಹೇಳಲಿಲ್ಲ, ಮೊನ್ನೆ ಹೇಳಿದೆ. ಅರ್ಥ ಆಯ್ತಾ? ರಾಮ ಭೀಮನ್ ಕೊಡೆ ಕದ್ದ ಅಂತ ನಿನ್ನೆ ನಾನು ಹೇಳಲೇ ಇಲ್ಲ ಅಂದ್ರೆ ನಾ ಹೇಳೇ ಇಲ್ಲ. ಸೆಂಟೆನ್ಸ್ ನಿಮಗೆ ರಿಟರ್ನ್ ಒಂದೇ. ಅರ್ಥ ಆಗ್ತಾ ಇದೆಯಾ? ಆದರೆ ನೀವು ಭಾಷೆ ನೋಡಿ, ಯಾವಾಗಲೂ ಅಷ್ಟೇ ನಿಮಗೆ ಭಾಷಾ ಜ್ಞಾನವನ್ನ ಕೊಡೋದೇ ರಂಗಭೂಮಿ. ನೋಡಿ, ದಾರಿ, ಬೀದಿ, ರೋಡು, ರಸ್ತೆ, ಮೇನು, ಲೇನು, ಸ್ಟ್ರೀಟು ನಿಮಗೆಲ್ಲ ಒಂದೇ ಮೀನಿಂಗ್ ಕೊಡುತ್ತೆ. ಕೇಳಿದಾಗ ರೋಡಿಗಿನ ಅಂತಾರೆ, ಹಾದಿ ಅಂತಾರೆ, ದಾರಿ ಅಂತಾರೆ, ಬೀದಿ ಅಂತಾರೆ, ರಸ್ತೆ ಅಂತಾರೆ, ಸ್ಟ್ರೀಟು ಅಂತಾರೆ, ಮೇನ್ ಅಂತಾರೆ, ಎಲ್ಲವೂ ಒಂದೇ. ಆದ್ರೆ ಒಂದು ರಂಗಭೂಮಿಯ ಒಂದು ಡಯಲಾಗ್ನಲ್ಲಿ ನೀವು ಯಾವೊಬ್ಬ ಅಪ್ಪ ಇದ್ದವನು ಹೇಳ್ತಾನೆ, ನನ್ನ ಮಗ ಸಿಕ್ಕಾಪಟ್ಟೆ ಬರೇ ವಿಮಲ್ ಹಾಕೋದು, ಕುಡಿಯೋದು ಮಾಡ್ತಾನೆ, ಏನಾರು ಮಾಡ ನನ್ನ ದಾರಿಗೆ ತರಬೇಕು ಅಂತಾನೆ, ಏನಾರು ಮಾಡಿ ರೋಡಿಗೆ ತರಬೇಕು ಅಂತಾನೆ. ಅವಾಗ ರೋಡ್ ಬೇರೆ ಆಯ್ತು, ದಾರಿ ಬೇರೆ ಆಯ್ತು. ಯಾವತ್ತು ಭಾಷೆ ಬಳಸಿದಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ? ನೀವು ಭಾಷೆಯನ್ನ ಬಳಸೋದು, ನಿಮಗೆ ರಂಗಭೂಮಿ ಅನ್ನೋದು ಒಂದು ಅವಕಾಶ. ಲೈಫ್ ಈಸ್ ನಥಿಂಗ್ ಬಟ್ ಎ ಸ್ಟ್ರಗಲ್ ಬಿಟ್ವೀನ್ ಫೇಟ್ ಅಂಡ್ ಎಂಡಿವರ್. ಟ್ರೈ ಟು ಕ್ಯಾಚ್ ಮೈ ಪಾಯಿಂಟ್. ಈ ಮಾತನ್ನ ನಾನು ಯಾವುದೋ ಒಂದು ಕ್ಲಾಸ್ನಲ್ಲಿ ಬಹಳ ಹಿಂದೆ ಹೇಳಿದ್ದೆ. ಅದನ್ನ ಬಳಸ್ಕೊಂಡು ತನ್ನ ಬದುಕನ್ನೇ ಚೇಂಜ್ ಮಾಡ್ಕೊಂಡ್ಬಿಟ್ಟ ಒಬ್ಬ ಹುಡುಗ. ಅದು ನಿಮ್ಮಲ್ಲೂ ಅದಾಗಬಹುದು. ಲೈಫ್ ಈಸ್ ನಥಿಂಗ್ ಬಟ್, ಅರ್ಥ ಮಾಡ್ಕೊಳ್ಳಿ, ಲೈಫ್ ಈಸ್ ನಥಿಂಗ್ ಬಟ್ ಎ ಸ್ಟ್ರಗಲ್ ಬಿಟ್ವೀನ್ ಎಂಡಿವರ್ ಅಂಡ್ ಫೇಟ್. ಫೇಟ್ ಅಂದ್ರೆ ಅದೃಷ್ಟ, ಎಂಡಿವರ್ ಅಂದ್ರೆ ಪ್ರಯತ್ನ. ಬರೇ ಪ್ರಯತ್ನ ಪಟ್ಟರು ಜೀವನದಲ್ಲಿ ಏನೂ ಆಗಲ್ಲ, ಬರೇ ಅದೃಷ್ಟ ಇದ್ದು ಏನೂ ಆಗಲ್ಲ. ಎರಡು ಸೇರ್ಕೊಂಡಾಗ ಮಾತ್ರ ಏನಾದ್ರು ಒಂದು ಆಗತ್ತೆ. ನ್ಯೂಟನ್ ನನ್ನ ತಲೆ ಮೇಲೆ ಆಪಲ್ ಬೀಳೋಕ್ಕಿಂತ ಮುಂಚೆ ಬೇಕಾದಷ್ಟು ಜನರ ತಲೆ ಮೇಲೆ ಏನೇನೋ ಬಿದ್ದಿತ್ತು. ಯಾಕೆ ನ್ಯೂಟನ್ ಉಟ್ಕೊಳ್ಳಿಲ್ಲ? ಥಿಯರಿ ಆಫ್ ಗ್ರಾವಿಟೇಷನ್ ಯಾಕೆ ಉಟ್ಕೊಳ್ಳಿಲ್ಲ? ಆರ್ಕಿಮಿಡೀಸ್ ನೀರಿಗೆ ಬೀಳೋಕ್ಕಿಂತ ಮುಂಚೆ ಬಹಳ ಜನ ತೊಟ್ಟಿ ಒಳಗೆ ಬಿದ್ದಿದ್ರು. ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಯಾಕೆ ಉಟ್ಕೊಳ್ಳಿಲ್ಲ? ಮಹಾತ್ಮ ಗಾಂಧಿನ ಟ್ರೈನ್ ಇಂದ ಹೊರಗೆ ಹಾಕೋಕ್ಕಿಂತ ಮುಂಚೆ ಬಹಳಷ್ಟು ಜನರನ್ನು ಹೊರಗೆ ಹಾಕಿದ್ರು. ಆದ್ರೆ ಮಹಾತ್ಮ ಗಾಂಧಿ ಯಾಕೆ ಸೃಷ್ಟಿಯಾಗಲಿಲ್ಲ? ಅಂತಹ ಸನ್ನಿವೇಶ, ಇಂತಹ ಒಂದು ಮನಸ್ಸು ಮಿಳಿತ ಆದಾಗ ಒಂದು ಏನಾದ್ರು ಕ್ರಿಯೇಟ್ ಆಗತ್ತೆ. ಆ ಅವಕಾಶಗಳೇ ನಿಮ್ಮ ಬದುಕಿನಲ್ಲಿ. ನಿಮ್ಮಲ್ಲೇ ಯಾರು ಒಬ್ಬ ಶ್ರೇಷ್ಠ ನಟ ಇರ್ಬೋದು, ಅರ್ಥ ಆಗ್ತಾ ಇದೆಯಾ? ನಿಮ್ಮಲ್ಲೇ ಒಬ್ಬ ವಿಷ್ಣುವರ್ಧನ್ ಇರ್ಬೋದು, ನಿಮ್ಮಲ್ಲೇ ಒಬ್ಬ ಯಶ್ ಇರ್ಬೋದು. ನಿಮಗೆ ಯಾವಾಗ ನನ್ನಲ್ಲಿ ಯಶ್ ಇದ್ದಾನೆ ಅಂತ ಗೊತ್ತಾಗೋದು ಅವಕಾಶವನ್ನ ನೀವು ಹುಡುಕೊಂಡು ಹೋದಾಗ. ಅರ್ಥ ಆಗ್ತಾ ಇದೆಯಾ? ಈಗ ಭೀಮೇಶ್ವರದ ತೇರಾಗತ್ತೆ, ರಥೋತ್ಸವ ನೋಡಿದಿರ ನೀವು? ರಥೋತ್ಸವ ಆಗತ್ತೆ. ದೇವರನ್ನ ತೇರಿನ ಮೇಲೆ ಕೂರಿಸಿದ ಕೂಡಲೇ ಪುರೋಹಿತರು ಪೂಜೆ ಮಾಡಿಬಿಟ್ಟು ಹಣಿತಾರೆ, ಪ್ರಸಾದ ಕೆಳಗಡೆ ಹಣಿತಾರೆ, ಎಲ್ಲರೂ ಕೈ ಒಡ್ತಾರೆ. ಎಲ್ರಿಗೂ ಸಿಗತ್ತಾ? ಯಾರೋ ಒಬ್ರಿಗೆ ಸಿಗತ್ತೆ. ಹೆಂಗಿದ್ರು ಸಿಗಲ್ಲ ಬಿಡೋ ಅಂತ ಜೇಬಲ್ಲೇ ಕೈ ಇಟ್ಕೊಂಡು ಕೂತ್ರೆ ಸಿಗೋ ಚಾನ್ಸ್ ತಪ್ಪೋಗುತ್ತೆ. ಕೈ ಒಡ್ಡೋದು ಡ್ಯೂಟಿ, ಬಂದು ಬೀಳೋದು ಅದೃಷ್ಟ. ಅರ್ಥ ಆಗ್ತಾ ಇದೆಯಾ? ಹಾಗೆ ನಿಮ್ಮಲ್ಲೊಂದು ನಾಟಕ ಆಗ್ತಾ ಇದೆಯಾ? ಹೋಗಿ ಅದು ನಿಮಗೆ ಸಿಕ್ಕೋ ಅವಕಾಶ. ಅಲ್ಲಿ ಕಲ್ಲು ಹಾಕಿ, ನಿಮ್ದೊಂದು ಹ್ಯಾಟ್ ಹಾಕಿ. ಒಂದು ಕಾರ್ಯಕ್ರಮ ನಡೀತಾ ಇದೆ, ಸರ್ ನಾನು ವಂದನಾರ್ಪಣೆ ನಾ ಮಾಡ್ತೀನಿ ಸರ್, ಹೋಗಿ ಅವ್ರ ಹತ್ರ. ತಪ್ಪಾದ್ರೆ ತಪ್ಪು. ಒಂದು ಕಾರ್ಯಕ್ರಮ ನಡೀತಾ ಇದೆ, ಪ್ರಿನ್ಸಿಪಾಲ್ ಸರ್ ನಾನು ಇವತ್ತಿನ ದಿವಸ ಸ್ವಾಗತ ಭಾಷಣ ನಾನು ಮಾಡ್ತೀನಿ ಸರ್. ಬರ್ಲಿ ಬರ್ದೇ ಇರಲಿ, ನೀವು ನೀರಿಗೆ ಹಾರಬೇಕು. ಇಂಗ್ಲಿಷು ಅಷ್ಟೇ. ನೀವು ಮೊದಲು ಸರ್ ಯು ಕ್ಲಾಸ್ ನೋ ಎಂಗೇಜ್ ಹಂಗೆ ಕೇಳಿ.
ಆವಾಗ ಅವ್ರು ಸರಿ ಮಾಡ್ತಾರೆ, ಸರ್ ಆರ್ ಯು ಗೋಯಿಂಗ್ ಟು ಎಂಗೇಜ್ ದ ಕ್ಲಾಸ್ ಸರ್? ಅರ್ಥ ಆಗ್ತಾ ಇದೆಯಾ? ಯಾವತ್ತೂ ಕೂಡ ನಿಮ್ಮ ಅವಕಾಶವನ್ನ, ಭಾಷೆ ಪಕ್ವ ಆಗೋದು ನೀವು ರಂಗಭೂಮಿಗೆ ಹೋದಾಗ. ಒಂದು ಡಯಲಾಗ್ ಅನ್ನ ಹೇಳಬೇಕಾದ್ರೆ, ರಂಗಭೂಮಿಯಲ್ಲಿ ಒಂದು ಡಯಲಾಗ್ ಹೇಳಬೇಕಾದ್ರೆ ಒಂದು ಸಂಸ್ಕೃತ ಭೂಯಿಷ್ಠವಾಗಿರ್ತಕ್ಕಂತಹ ಭಾಷೆ ಆಯಿತು. ಅಬ್ಜದಳಾಕ್ಷಿ ಬೇಡ ಸಾಮಾನ್ಯವೇ ಬಗೆಯ ಭವರ್ಕೇಶ ಭಾಷಾ ಪ್ರಪಂಚಂ ಬಂದ್ಬಿಡ್ಲಿ ನಿಮ್ ಬಾಯಿಲ್ಲದು. ಈ ಜಡೆ ಅಂದ್ರೆ ಸಾಮಾನ್ಯನ ಇಡೀ ಮಹಾಭಾರತಕ್ಕೆ ಕಾರಣ ಆಯ್ತು. ಇದು ಒಂದು ನಾಟಕದ ಡೈಲಾಗ್ ಅಂದ್ರೆ ಹೆಂಗೆ ಅರ್ಥ ಆಗ್ತಾ ಇದೆ? ನಾನು ಗೌರಿ ಶಂಕರ್ ಅನ್ನೋದು ನಾವು ಅರಿಬೇಕು. ಅದನ್ನೇ ಎಸ್ಕೇಪ್ ಫ್ರಮ್ ಪರ್ಸನಾಲಿಟಿ ಅಂತ ಕರಿತೀವಿ ನಾವು. ಹಾಗಾಗಿ ರಂಗಭೂಮಿ ಆ ಜಡೆಯನ್ನು ಹಿಡಿದು ಭೀಮ ದ್ರೌಪದಿಗೆ ಹೇಳ್ತಾನೆ, ಈ ಜಡೆ ಸಾಮಾನ್ಯನ, ಇದರ ಈ ದಿನ ಜಡೆ ಸಾಮಾನ್ಯನ ಅಂತ ಕೇಳ್ತಾನೆ. ಸಾಹಿತ್ಯ ಒಂದು ಭ್ರಮಾಲೋಕಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ, ಸುಳ್ಳನ್ನ ಹೇಳುತ್ತೆ, ಆ ಸುಳ್ಳಿನ ಮುಖಾಂತರ ಸತ್ಯವನ್ನ ಹುಡುಕತ್ತೆ. ನಟನೆ ಇರೋರಿರ್ಬೋದು, ನಮ್ಮ ರಂಗಭೂಮಿಗೆ ಬೇಕು. ಭಾಷೆ ಚೆನ್ನಾಗಿ ಪದ್ಯ ಓದುವವರಿದ್ರೆ ಅವ್ರು ಬೇಕು. ನಟರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಕೂಡ ಮ್ಯೂಸಿಷಿಯನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಕೂಡ ಸ್ಟೇಜ್ ಅವನಿಗೆ ಬಣ್ಣ ಹಚ್ಚಕ್ ಬರುತ್ತೆ. ನೋಡ ಅಂಚೂರ ಅವನಿಗೆ ಒಂಚೂರು ಬಣ್ಣ ಹಚ್ಚು. ಸರ್ ನನ್ಗೆ ಅದು ಯಾವುದು ಬರಲ್ಲ, ಆಕ್ಟಿಂಗ್ ಬರುತ್ತೆ, ಬಾ ನೀ ಹಂಗಾರೆ ಒಂದು ಪಾತ್ರ ಮಾಡು. ಧೈರ್ಯ ನನ್ನಂತವ್ರ ಜೊತೆನಲ್ಲಿ ಆಕ್ಟ್ ಮಾಡೋದು ನಾನಿರ್ಬೋದು, ಅಲ್ಲೊಬ್ರು ಸಾಹಿತ್ಯ ಪ್ರಜ್ಞೆ ಬರುತ್ತೆ, ಆಮೇಲೆ ಹಾಸ್ಯ ಪ್ರಜ್ಞೆ ಬರುತ್ತೆ. ಹೇಗೆ ನಿಮಗೆ ಕಾಮನ್ ಸೆನ್ಸ್ ಕೊಡುತ್ತೆ ನಾಟಕ ಅನ್ನೋದು. ರಂಗಭೂಮಿಯಲ್ಲಿ ವೇದಿಕೆ ಮೇಲ್ಗಡೆಗೆ ಡಾಕ್ಟರ್ ಕೂತಿರ್ತಾರೆ. ಆ ಡಾಕ್ಟ್ರಿಗೆ ಒಬ್ಳು ಒಂದು ಹೆಂಗಸು ಬಂದು ಮಗುನ ತೋರಿಸ್ತಾಳೆ. ತೋರಿಸಿ ಬರ್ತೀಯೇನೆ? ಬರ್ತೀನಿ. ಪ್ರಾಕ್ಟೀಸಿಗೆ ಬರ್ಬೇಕಾ? ಏನ್ ಬೇಡ, ಅಲ್ಲಿ ಡಾಕ್ಟ್ರು ಕೂತಿರ್ತಾರೆ, ನೀನು ಕೈಯಲ್ಲಿ ಬೊಂಬೆ ಕೊಡ್ತೀವಿ, ತಗೊಂಡೋಗಿ ಡಾಕ್ಟ್ರು ತೋರಿಸ್ತಾರೆ, ಆಮೇಲೆ ನೀವು ಹೋಗೋದಷ್ಟೇ. ಆಯ್ತು ಹಂಗಾರೆ ಬರ್ತೀನಿ. ನಾವೆಲ್ಲ ನಾಟಕ ನೋಡ್ತಾ ಕೂತಿದ್ದೀವಿ, ಎದುರುಗಡೆ ನಾಟಕ ನಡೀತಾ ಇದೆ. ರಾಜೇಶ್ವರಿಗೆ ಕಳಿಸಿದ್ರು. ಅವಳು ಗೊಂಬೆ ಹಿಂಗೆ ಹಿಡ್ಕೊಂಡು ಬಂದು ಎಲ್ಲಿಗೆ? ಡಾಕ್ಟರ್ ಹತ್ರ. ಅವ್ರು ಡಾಕ್ಟ್ರು ಅದ್ರ ನಾಡಿ ನೋಡ್ಬಿಟ್ಟು ಎರಡು ಮಾತಿಂತ ಸಣ್ಣವರಿದ್ದಾಗ ಅವ್ರ ಜೊತೆ ಮಾತಾಡೋದಕ್ಕೆ. ಒಂದು ಕಮ್ಯುನಿಟಿ ಲೈಫ್ ಅಂದ್ರೆ ಏನು ಅರ್ಥ ಆಗತ್ತ? NSS ಅಲ್ಲಿ ಹೇಗೆ ನೀವು ಕಮ್ಯುನಿಟಿ ಲೈಫ್ ಕಲಿತೀರೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ಒಂದು ನಾಟಕದಲ್ಲಿ ಕಲಿತೀರ. ಹಾಗಾಗಿ ನನಗೆ ಕೊಟ್ಟಿರೋ ಟೈಮ್ ಎಷ್ಟು? ಇನ್ನು ಇದೆಯಾ? ನೋಡಿ, ಭಾಷೆ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಥೆಲೋ ನಾಟಕ, ಒಂದು ನಾಟಕವನ್ನ ಮಾಡಬೇಕಾದ್ರೆ, ಒಥೆಲೋ ಕಥೆ ನಿಮಗೆ ಗೊತ್ತಿರ್ಲಿಕ್ಕಿಲ್ಲ. ಒಥೆಲೋ ಅನ್ನೋನು ಒಬ್ಬ ಆಫ್ರಿಕನ್. ಅವನು ಹೆಂಡತಿ ಡೆಸ್ಡೆಮೋನಾ, ಅವಳಿಗೆ 19 ವರ್ಷ, ಅವನಿಗೆ 45 ವರ್ಷ. ಲವ್ ಮಾಡಿ ಮದುವೆ ಆಗ್ತಾರೆ. ಅವನೊಬ್ಬ ಆರ್ಮಿ ಜನರಲ್. ಯಾರು? ಒಥೆಲೋ ಆರ್ಮಿ ಜನರಲ್. ತಪ್ಪು ಕಲ್ಪನೆಯಿಂದ ಅವಳನ್ನು ಕೊಲ್ಲೋ ಪ್ರಸಕ್ತಿ ಬರುತ್ತೆ. ಕಡೆಗೆ ಕೊಲ್ತಾನೆ, ಅವಳನ್ನ ಕೊಲ್ಲೋದಕ್ಕೆ ಬರ್ತಾನೆ. ಬರುವ ಸಮಯವನ್ನ ಶೇಕ್ಸ್ಪಿಯರ್ ಹೇಗೆ ತಂದಿರಬಹುದು? ಎಷ್ಟು ಜ್ಞಾನ ಕೊಡುತ್ತೆ ನಿಮಗೆ ನಾಟಕ. ನಿಮಗೆ ಒಥೆಲೋ ನಾಟಕನೇ ನಿಮಗೆಲ್ಲೋ ಒಂದ್ ಕಡೆ ಇತ್ತು ಅಂತ ಹೇಳಿದ್ರೆ ಅದನ್ನು ಓದಬೇಕಾದ್ರೆ ಎಷ್ಟೆಲ್ಲ ನಿಮಗೆ ಜ್ಞಾನ ಇರಬೇಕು. ಇಡೀ ಸ್ಟೇಜ್ ಡಾರ್ಕ್, ಇಡೀ ಸ್ಟೇಜು ಕತ್ಲೆ. ನಾನು ಹಾಗೆ ತಂದಿದ್ದೆ. ಸೆಂಟರ್ನಲ್ಲಿ ಡೆಸ್ಡೆಮೋನಾ ಮಲಗಿದ್ದಾಳೆ. ಒಂದು ಮೇಲಿಂದ ಕೆಳಗಡೆ ಇಳ್ಕೊಂಡು ಬರ್ತಾನೆ. ಯಾರು? ಒಥೆಲೋ. ಇಳ್ಕೊಂಡು ಬರ್ಬೇಕಾದ್ರೆ ಕೈಯಲ್ಲಿ ಕ್ಯಾಂಡಲ್ ಇದೆ. ಏನ್ ಕಾರಣ? ಕ್ಯಾಂಡಲ್ ಇಟ್ಕೊಂಡು ಅವನು ಡೈಲಾಗ್ ಹೇಳ್ತಾನೆ. ಅದೇ ಕಾರಣಕ್ಕಾಗಿ, ಯಾವ ಕಾರಣಕ್ಕಾಗಿ ಅಂತ ಹೇಳೋದಕ್ಕೆ ಕೂಡ ತಯಾರಿಲ್ಲ ಅವನು. ಡಾರ್ಕ್ನೆಸ್ ವಿಸಿಬಲ್ ಆನ್ ಸ್ಟೇಜ್. ಗೊತ್ತಾಗ್ತಾ ಇದೆಯಾ? ಕೈಯಲ್ಲಿರೋದು ಕ್ಯಾಂಡಲ್, ಇಡೀ ಸ್ಟೇಜ್ ಡಾರ್ಕ್ ಇದೆ. ಮಧ್ಯ ಅಲ್ಲಿ ಮಲಗಿದಾಳೆ. ಯಾರು? ಡೆಸ್ಡೆಮೋನಾ. ಯಾರಿಗೂ ಗೊತ್ತಾಗಲ್ಲ ಅವಳು ಮಲಗಿದಾಳೆ ಅಂತ. ಆವಾಗ ಕೈಯಲ್ಲಿ ಕ್ಯಾಂಡಲ್ ಇದೆ. ಕ್ಯಾಂಡಲ್ ಇಟ್ಕೊಂಡು ಬರ್ತಾನೆ. ಇಡೀ ಪ್ರೇಕ್ಷಕರಿಗೆಲ್ಲ ಒಥೆಲೋನ ಮುಖ ಕಾಣೋದು ಕ್ಯಾಂಡಲ್ ಲೈಟ್ ಅಲ್ಲಿ. ಎಷ್ಟು ಭೀಕರವಾಗಿರ್ಬೋದು ಸನ್ನಿವೇಶ,
ಎಷ್ಟು ಜ್ಞಾನ ಕೊಡುತ್ತೆ. ಅಲ್ಲಿ ಕತ್ತಲೆಗೂ ಒಂದು ಅರ್ಥ ಇದೆ. ಅದು ಕತ್ತಲೆ ಅನ್ನೋದು ಇಟ್ ಈಸ್ ನಾಟ್ ಜಸ್ಟ್ ದ ಲೈಟ್ ಅಂಡ್ ಬ್ಲಾಂಕ್, ಇಟ್ ಈಸ್ ignorance. ಅವನು ignorant, he doesn't know anything about Desdemona. ಅದೇ ಕಾರಣ, it is the cause, my soul, I cannot name it to you, you chase the stars, it is the cause. I cannot shudder blood, yet she should die, else she will betray more men. Put out the light and then put out thy light. ಇದು ಇಂತಹ ಭಾಷೆ ಜೊತೆನಲ್ಲಿ ನೀವು ನಾಟಕವನ್ನ ಕಲಿತಾಗ ಯಾಕೆ ಬೆಳೆಯಲ್ಲ ನೀವು ನೋಡಿ. ಅದೇ ಕಾರಣಕ್ಕಾಗಿ ಡೆಸ್ಡೆಮೊನಾ ಯಾವ ಕಾರಣಕ್ಕಾಗಿ ಎಂಬುದನ್ನು ನಾನು ಉಚ್ಚರಿಸಲಾರೆ. ಹಿಮಕ್ಕಿಂತ ಬಿಡುಪಾದ ಆಕೆಯ ದೇಹವನ್ನು ಘಾಸಿಗೊಳಿಸಲಾರೆ. ಸುಂದರ ಶಿಲಾ ವಿಗ್ರಹದಂತಿರುವ ಆಕೆಯ ದೇಹವನ್ನು ಛಿದ್ರಗೊಳಿಸಲಾರೆ. ಆದರೂ ಆಕೆ ಅಂತ್ಯ ಆಗಲೇಬೇಕು, ಇಲ್ಲದಿದ್ದಲ್ಲಿ ಇನ್ನಷ್ಟು ಪುರುಷರನ್ನು ಮೋಸಗೊಳಿಸುವಳು. ಮೊದಲು ನಂದಿಸುವೆನು ಈ ಬೆಳಕನ್ನು, ಆಮೇಲೆ ನಂದಿಸುವೆನು ಆ ಬೆಳಕನ್ನು ಅಂದಾಗ ಅವಳಿಗೆ ಲೈಟ್ ಬೀಳುತ್ತೆ. ಅಲ್ಲಿವರೆಗೂ ಲೈಟ್ ಬೀಳಲ್ಲ. ಅವಾಗ ಗೊತ್ತಾಗುತ್ತೆ ಆಡಿಯನ್ಸ್ಗೆ ಅಲ್ಲಿ ಡೆಸ್ಡೆಮೊನಾ ಮಲಗಿದ್ದಾಳೆ. ಈ ದೀಪದ ಬೆಳಕನ್ನು ಆರಿಸಿದರೆ ಮತ್ತೆ ಹೊತ್ತಿಸಬಹುದು. ಇಷ್ಟು ಸುಂದರ ಜೀವದ ಬೆಳಕನ್ನು ಆರಿಸಿದರೆ ಎಲ್ಲಿಂದ ತರಲಿ ನಿನ್ನ ಹೊತ್ತಿಸಲು ದೇವಕಿಡಿಯನ್ನು? ಇದನ್ನು ಆರಿಸಿದ್ರೆ ಮತ್ತೆ ಇನ್ನೊಂದು ಬೆಂಕಿಪಟ್ಟಣ ತಂದು ಹಚ್ಚಬಹುದು. ಆದ್ರೆ ನಿನ್ನನ್ನು ಕೊಂದ್ರೆ ನಿನ್ನ ಮತ್ತೆ ಜೀವ ತರುವಂತಹ ದೇವಕಿಡಿ ಎಲ್ಲಿಂದ ತರಲಿ ನಾನು? ಇಂತಹ ಒಂದು ಭವ್ಯವಾಗಿರ್ತಕ್ಕಂತಹ ಸಾಹಿತ್ಯ ಕಲ್ಪನೆ ನಿಮ್ಮಲ್ಲಿ ಬರುತ್ತೆ, ಚಿಂತನೆ ನಿಮ್ಮಲ್ಲಿ ಹುಟ್ಟತ್ತೆ. ಮ್ಯಾಕ್ಬತ್ ಕೂಡ ಸತ್ತು ಕೂಡಲೇ ಒಂದು ಮಾತಾಡ್ತಾನೆ. ಮ್ಯಾಕ್ಬತ್ ಒಬ್ಬ ವಿಲನ್. ಇಡೀ ನಾಟಕದಲ್ಲಿ 5 ಜನರನ್ನು ಕೊಂದಿದ್ದಾನೆ. ಅಂತಹ ವಿಲನ್ ಹೀರೋ ಆಗ್ತಾನೆ. ಯಾಕೆ ಹೀರೋ ಆಗ್ತಾನೆ? ಕಡೇ ಒಂದು ಮಾತಾಡ್ತಾನೆ, ಮಹಾರಾಣಿಯವರು ಹಸುನಿಗಿದ್ದಾರೆ ಅಂದ ಕೂಡಲೇ ಆವಾಗ ಒಂದು ಡೈಲಾಗ್ ಬರುತ್ತ. ಅದು ಘಟಿಸಬಹುದಿತ್ತು ಮುಂದೊಂದು ದಿನ. She should have died hereafter. Tomorrow and tomorrow and tomorrow the days slip with manifest to the last syllable of recorded time. Life is but a walking shadow signifying nothing. Life is a tale told by an idiot full of sounded fury. ನಾಳೆ ಮತ್ತು ನಾಳೆ ಮತ್ತು ನಾಳೆ, ನಾಳೆಗಳು ಉರುಳುವು ಮಂದಗತಿಯಲ್ಲಿ ತೆವಳುತ್ತ ಕಾಲಪರಿಣಿಯ ಕಡೆಯ ಗಳಿಗೆವರೆಗೆ. ನಮ್ಮೆಲ್ಲ ನಿನ್ನೆಗಳು ಮೂರ್ಖರಿಗೆ ದೀವಿಗೆ, ಹಿಂಬಾಲಿಸುವರು ನಮ್ಮನ್ನು ಮಣ್ಣಾಗಿಸುವ ಮಸಣಕ್ಕೆ. ಇಂತಹ ಫಿಲಸಾಫಿಕಲ್ ಲೈನ್ಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದು ಕೇವಲ ನೀವು ರಂಗಭೂಮಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಾಗ ಮಾತ್ರ. ಸಾಹಿತ್ಯ ಕಲ್ಪನೆ ಬರುತ್ತೆ, ಶಿಕ್ಷಣದಲ್ಲಿ ರಂಗಭೂಮಿ ಇರುತ್ತೆ. ನಿಮ್ಮ ಪ್ರತಿಯೊಂದು ಕಥೆಯನ್ನು ಕೂಡ ಒಂದು ನಾಟಕವನ್ನಾಗಿ ಮಾಡಿ ನೀವೇ ನಾಟಕ ಮಾಡಿ. ಆವಾಗ ನಿಮಗೆ ಅದು ಪರೀಕ್ಷೆಗೂ ಹೆಲ್ಪ್ ಆಗುತ್ತೆ, ಜೊತೆಗೆ ನೀವು ಸಾಕಷ್ಟು ಕಲ್ತಿರ್ತೀರ. ಸೊ ನನಗನ್ಸುತ್ತೆ 3:30 ನಿಮ್ಮ ಕಾಲೇಜ್ ಮುಗಿಯತ್ತಂತೆ. ಹಾಗಾಗಿ ನೀವೆಲ್ಲ ಹೊರಡುವ ಗಡಿಬಿಡಿಯಲ್ಲಿ ಇರ್ತೀರಿ. ಇಂತಹ ಅವಕಾಶವನ್ನು ಕೊಟ್ಟಿರ್ತಕ್ಕಂತಹ ಪ್ರಿನ್ಸಿಪಾಲ್ರಿಗೂ, ಇಷ್ಟೊತ್ತು ಕೂತು ಕೇಳಿರೋ ನಿಮಗೂ ಸಭೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಬಯಸುತ್ತೇವೆ. ರಂಗಭೂಮಿ ಬಗ್ಗೆ ನಿಮ್ಮ ಮನೆಗಳಲ್ಲೇ ನೀವು ನಮ್ಮ ಕಾರ್ಯಕ್ರಮ, ಮನೆಯಲ್ಲಿ ದೊಡ್ಡ ಮದುವೆನೋ ಏನೋ ಒಂದು ಕಾರ್ಯಕ್ರಮ ಆಯಿತು ಅಂದರೆ ಲೀಡರ್ಶಿಪ್ ತಗೊಳ್ಳೋದು ನಾನು. ಅಲ್ಲಿ ಮನೆಯಲ್ಲೇನೆ ಒಂದು ದೊಡ್ಡ ಹಾಲ್ನಲ್ಲಿ ಒಂದು ವೇದವರೊಳಗೆ ಸ್ಪರ್ಧೆ. ಆಗ ಬೆಳೆದಷ್ಟು ನೀವು ಅದೇ ಒಂದು ಮಿನಿ ರಂಗಭೂಮಿ, ಅಲ್ಲಿ ಬೆಳೆದಷ್ಟು ನೀವು ಒಂದು ಕ್ಲಾಸ್ ಅದನ್ನು ಮಾಡಿ ನಿಮ್ಮ ಕ್ಲಾಸ್ನಲ್ಲೇ ಮಾಡಿ. ಒಟ್ಟಿಗೆ ಕೂತ್ಕೊಳ್ಳೋದು. ಬಹಳ ದೊಡ್ಡ ಛತ್ರಿ ಸರ್. ಸರ್, he wants me to be spoon, sir. And I am from Karnataka. And both of us didn't know English. I didn't know Malayali. He didn't know Kannada. And we were together for 2 years. ನಂಗೆ ಮಲಯಾಳಿ ಬರೋಲ್ಲ. ಒಟ್ಟು ಗಂಡ ಹೆಂಡತಿನ ಏನೋ ಮಾಡಿ ಸೇರಿಸ್ದಂಗೆ ಆಗ್ಬಿಟ್ಟಿತ್ತು 2 ವರ್ಷ. ಅರ್ಥ ಆಯ್ತಾ? ಬಾಯಿ ಬಿಟ್ಟರೆ ಗೊತ್ತಾಗ್ಬಿಡುತ್ತೆ. ಇಟ್ಗೆ ಆಸೆ ವೆರಿ ಮಚ್ ಎಣಕಣವೇಣಿ ಅನ್ಸಂದ ಅಂದ್ರೆ ಬಂದೆ ಇಲ್ಲ ಅಲ್ಲಿ ಅವನಿಗೆ ನಾನು ಕಷ್ಟಪಟ್ಟು ಕೇಳಿದೆ. ವಾಟರ್ ಬಕೆಟ್ ವೇರು
ಟ್ಯಾಬ್ ಹೋಗೋಣ, ಬಕೆಟ್ ಪುಟ್ಟ ವಾಡರ್ ಬರ್ಬೋರು ಬರ್ಬೋರು ಅರ್ಥ ಆಗ್ತಾ ಇದೆಯಾ? ಈ ತರಹ ನೀವು ಇರ್ತೀರಾ. ನೀವು ಇಂಗ್ಲಿಷ್ ಕಲಿಯೋದು ಯಾವಾಗ? ಡಿಗ್ರಿ ಮುಗಿದ ಮೇಲೆ. ಈಗ ನೀವು ಕಲಿಯಲ್ಲ ಇಂಗ್ಲಿಷು, ಗೊತ್ತಾಗ್ತಾ ಇದೆಯಾ? ನೀರಿಗೆ ಬಿದ್ದು ಕಾಲು ಬಡ್ಕೊಂಡ ಮೇಲೆ ಇಂಗ್ಲಿಷ್ ಬರೋದು. ನೀವು ನೀರಿಟ್ಟಿರೋದೇ ಸರಿ. ಹೇಗೆ ಸೇರುತ್ತೆ ಅನ್ನೋದಕ್ಕೆ ಕೆಲವು ಸಲ ಇಂಥ ಕಾರಣಗಳು ಬೇಕು. ನನಗೆ ಮಧು ಇಂಜಿನಿಯರು ಇಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಯಾಕೋ ಸ್ವಲ್ಪ ಅಸ್ಪಷ್ಟ ನೆನಪುಗಳನ್ನ ಮುಡಿಸ್ಕೊಳ್ತಾ ಸರಿ ಸ್ವಲ್ಪ ಹುಡುಗಕ್ಕೆ ಮೆಮೊರಿ ಸ್ವಲ್ಪ ಫೇಡಪ್ ಆಗಿದೆ. ಆದರೆ ಕಾರಣ ಇದೆ ಅದಕ್ಕೆ. ಸರ್, ನಾನು ರೆಗ್ಯುಲರ್ ಸ್ಟೂಡೆಂಟ್ ಅಲ್ಲ, ನಿಮ್ಮ ಕ್ಲಾಸ್ ಕೇಳಬೇಕು ಅಂತ ಮಧ್ಯೆ ಬಂದು ಕೂರ್ತಾ ಇದ್ದೆ. ನಾನು ಅಡ್ಮಿಷನ್ ಆಗಿರಲಿಲ್ಲ, ಆದರೆ ನನಗೆ ನೆನಪಿದೆ ಸರ್, ಅದಕ್ಕೆ ನಿಮ್ಮ ಕ್ಲಾಸನ್ನು ಮಿಸ್ ಮಾಡ್ತಿಲ್ಲ, ಕದ್ದು ಕೂರ್ತಾ ಇದ್ದೆ, ನಾನು ಅಡ್ಮಿಷನ್ ಆಗ್ತೇನೆ. ಹೀಗೆ ನನ್ನ ಶಿಷ್ಯ ಅಂತ ಗೊತ್ತು. ಇನ್ನು ನನ್ನ ಗುರುಗಳ ಬಗ್ಗೆ ನಾನು ಹೇಳಲೇಬೇಕಾಗಿ, ಗುರುಗಳು ಏನು ಅಂತ ಹೇಳಿ ಅವ್ರ ಮಾತುಗಳಲ್ಲೇ ಗೊತ್ತಾಗ್ತದೆ. ನಾನು ಮತ್ತೆ ಪುನಃ ಅವ್ರನ್ನ ಇಷ್ಟು ಬೇಗ ಭೇಟಿ ಆಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮೊನ್ನೆ ಸೆಪ್ಟೆಂಬರ್ 5ಗೆ ಗುರುಗಳ ಆಶೀರ್ವಾದ ಬೇಕಿತ್ತು ನನಗೆ. ಸೊ ಹಾಗಾಗಿ ಅವ್ರ ಮನೆಗೆ ಹೋಗಿ 1.5 ಗಂಟೆ ನಾವು ಮಾತಾಡ್ತಾ ಕೂತ್ಕೊಂಡು ಒಂದು ಅದ್ಭುತವಾದ ಗಾರ್ಡನ್ ಕೂಡ ಮಾಡಿದ್ದಾರೆ. ಸೊ ಎಷ್ಟು ಬಹುಮುಖ ಪ್ರತಿಭೆ ಅಂತಂದರೆ ನಾವು ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ನಮಗೆಲ್ಲ ಅದರ ಒಂದು ಸ್ಕಿಲ್ ಇತ್ತು ಅಂತಂದರೆ ಪಟ ಮಾಡಕ್ಕೆ ಬರುತ್ತೋ ಒಂದು ಬರುತ್ತೋ ಅಲ್ಲಿಗೆ ನಮ್ಗೆ ಗೊತ್ತಾಯ್ತು ಜೀವನ ಅಂತ. ಬಟ್ ಆ ರೀತಿಯಲ್ಲಿ ಮ್ಯಾಕ್ಬೆತ್ನಂತಹ ಒಂದು ಆ ನಾಟಕವನ್ನು ಕನ್ನಡಕ್ಕೆ ಅನುವಾದ ಮಾಡುವಂತಹ ಮಹಾ ಒಂದು ಕೃತಿಯನ್ನು ಅನುವಾದ ಮಾಡಬೇಕಾದ್ರೆ ಅದೆಷ್ಟು ಶಕ್ತಿ ಬೇಕು ಅಂತ ಬಹುಶಃ ಊಹೆ ಮಾಡಲಿಕ್ಕೆ ಕೂಡ ಸಾಧ್ಯ. ಜೊತೆ ಒಳ್ಳೆ ರಂಗ ನಿರ್ದೇಶಕರು, ಒಳ್ಳೆಯ ಪ್ರೊಫೆಸರು, ಒಳ್ಳೆಯ ನಟ, ಏನಾಗಬೇಕು ಹೇಳಿ ನಾವು ತಂದೀವಿ. ನಿಜ ಹೇಳಬೇಕು ಅಂದರೆ ಇಂಥ ಮೇಸ್ಟ್ರುಗಳನ್ನು ನಾವು ಪಡೆದಿದ್ದೀವಲ್ಲ, ಬಹುಶಃ ನಾವು ಯಾವ್ದೋ ಪೂರ್ವಜನ ಪುಣ್ಯ ಮಾಡಿದ್ವಿ ಅಂತ ಅನ್ಸುತ್ತೆ. ಇನ್ನು ಎರಡನೇದು ಸರ್, ನಾವು ನೇರವಾಗಿ ನಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಬಂದ್ವಿ. ಬಹುಶಃ ನಿಮಗೆ ನಿಮ್ಮ ಪ್ರಾಚಾರ್ಯರ ಪ್ರತಿಭೆಯನ್ನು ಗೊತ್ತಿಲ್ಲ, ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಅವ್ರು ನಿಮ್ಮ ಪ್ರಾಚಾರ್ಯರು, ಆದರೆ ನಿಮ್ಗೆ ಅವ್ರು ಯಾರು ಅಂತ ಗೊತ್ತಿಲ್ಲ. ಹೆಸರು ಅಷ್ಟೇ GF ಕೊಟ್ರಿ ಅಂತ ಏಕೆಂದು ಹೇಳಿ, ಆದರೆ ಒಳಗಿರುವಂತಹ ವ್ಯಕ್ತಿತ್ವ ಇದೆಯಲ್ಲ, ಪ್ರತಿಭೆ ಇದೆಯಲ್ಲ, ಅದು ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅವರೊಬ್ಬ ಒಳ್ಳೆ ರಂಗನಟ. ನಿಮ್ಮ ಪ್ರಾಚಾರ್ಯರು ಒಬ್ಬ ಅದ್ಭುತವಾದಂಥ ರಂಗನಟ, ಅದ್ಭುತವಾದಂಥ ವಾಗ್ಮಿ, ಅದ್ಭುತವಾದಂಥ ಹಾಸ್ಯ. ಎಲ್ಲ ಹೇಳ್ತಿದ್ದೀವಿ. ಪ್ರಾಣೇಶ್ ಅಂತ ಗೊತ್ತಿರಬೇಕು, ಗಂಗಾವತಿ ಪ್ರಾಣೇಶ್ ಅಂತ ಹೇಳಿ. ನಾವು ಮಾತಲ್ಲ ನಾವು ಕರೆಯೋದು ಗಂಗಾವತಿ ಪ್ರಾಣೇಶ್ ಅಂತ ಕರೀತೀವಿ. ಅಷ್ಟು ಅದ್ಭುತವಾದಂಥ ಮಾತುಗಾರ. ಕೊಟ್ರಿ ಸರ್ ಮಾತಾಡ್ತಾರೆ ಅಂದ್ರೆ ನೀವಲ್ಲ, ನಮ್ಮ ಉಪನ್ಯಾಸಕ ಸಮುದಾಯ ಒಂದ್ಸಲ ನೋಡ್ತಾ ಇರ್ತಾರೆ, ನಿರೀಕ್ಷೆ ಮಾಡ್ತಾರೆ ಯಾವ ಮಾತಾಡ್ತಾರೆ ಸರ್ ಅಂತ. ನಿಲ್ಲಿಸ್ಬೇಕು ಅಂತಲ್ಲ, ಅವ್ರು ನಿಲ್ಲಿಸಿದ್ರೆ ಬೇಜಾರು ಎಲ್ರಿಗೂ ಸರ್. ಕೆಲವ್ರು ಮಾತಾಡ್ತಿದ್ರೆ ಯಾವ ನಿಲ್ಲಿಸ್ತಾರೆ ಅಂತ, ಬಟ್ ಅವ್ರು ಮಾತಾಡೋಕೆ ಶುರು ಮಾಡಿದ್ರೆ ನಿಲ್ಲಿಸಲೇಬಾರ್ದು ಅಂತ. ಈಗ ಹಾಗೆ ನೋಡಿ, ನಿಮ್ಮ ನಡುವೆ ನಮ್ಮ ಅಜಯ್, ವಿನಾಸಂ ಅಜಯ್ ಅಂತ ಕೇಳಿದ್ರೆ ನಿಮಗೆಲ್ಲ ಗೊತ್ತಿಲ್ಲ, ನಿಮ್ಮಿನ್ನೂ ಮಕ್ಕಳೀಗ. ಆದರೆ ನಿಮ್ಮ ನಡುವೆ ಎಂಥ ಪ್ರತಿಭೆಗಳಿದೆ ಅಂತ ಹೇಳೋದಕ್ಕೆ ಒಂದು ಚಲನಚಿತ್ರದ ಹೀರೋ ಕೂಡ. ಈಗ ಎರಡನೇದು ನೆನ್ನೆ ಟೀಸರ್ ಏನೋ ನನ್ಗೆ ಕಾಣಿಸಿದ್ದು, ಟ್ರೈಲರ್ ಕಾಣಿಸಿದ್ದು. ಒಬ್ಬ ರಂಗನಟ ನೀರಾಸದಿಂದ ಬಂದಿರೋಂಥದ್ದು, ಜೊತೆಗೆ ಒಂದು ಚಲನಚಿತ್ರದ ನಾಯಕ, ಜೊತೆಗೆ ಇನ್ನೊಂದು ಚಿತ್ರ ಕೂಡ ಬಿಡುಗಡೆ ಆಗ್ತಾ ಇದೆ ಅವರು. ಇವ್ರ ಮಧ್ಯೆ ಎಷ್ಟು ಸರಳವಾಗಿ ನೋಡಿ, ಯಾರಿಗಾರ ಅನ್ಸತ್ತ? ಇಲ್ಲ, ನಿಮ್ಮ ಮಧ್ಯೆ ಒಬ್ಬ ಹೀರೋ ಕೂತಿಯಾಗ ಅಂತ. ನೀವ್ಯಾಕೆ ಹಾಕ್ಬಾರ್ದು ಹೀರೋ? ಸುರೇಶ್ ಸರ್ ಬಗ್ಗೆ ಬಹುಶಃ ನಿಮ್ಗೆ ಅನ್ಸುತ್ತೆ, ಸುರೇಶ್ ಸರ್ ಬಗ್ಗೆ ಹೇಳ್ಬೇಕು. ಇಡೀ ಕುವೆಂಪು ರಂಗ ಮಂದಿರ ಆ ನಾಟಕ ಹೋದಾಗ ಹೆಸರು ಬರ್ತದೆ, ಆ ನಾಟಕ ನಾನು ವೀಕ್ಷಣೆ ಮಾಡಕ್ ಹೋದಾಗ ಅದು ಹೇಳಿದ್ರೆ ಇಡೀ ಕುವೆಂಪು ರಂಗ ಮಂದಿರ ಸ್ತಬ್ಧವಾಗಿತ್ತು. ಸಿಂಗಾರಮ್ಮ ಮತ್ತೆ ಅರಮನೆ ಅಂತೂ ಅದ್ಭುತವಾದಂತಹ ನಟ. ಇದೆಲ್ಲ ನಿಜ ಹೇಳಬೇಕು ಅಂದ್ರೆ ಅದೃಷ್ಟವಂತ ನೀವು. ಈ ಬಾರಿ ವಿದ್ಯಾರ್ಥಿಗಳಿದ್ರೆ ನೀವು ತುಂಬಾ ಅದೃಷ್ಟವಂತ. ಎಂತೆಂಥ ನಿಮಗೆ ಆ ಮಹಾನ್ ವ್ಯಕ್ತಿಗಳು, ಪ್ರತಿಭೆಗಳು ಇವತ್ತು ನಮ್ಮ ನಡುವೆ ಬಂದಿದ್ದಾರೆ ಅಂದ್ರೆ ಬಹುಶಃ ನಮ್ಮ ಕಾಲೇಜಿನ ಸುಯೋಗ ಅಂತ ಭಾವಿಸ್ತಾ ಅವರಿವತ್ತು
ಇಂತಹ ಪ್ರತಿಭೆಗಳಿಗೆ ಏನಾದರೂ ಒಂದಷ್ಟು ಪ್ರೇರಣೆ ಕೊಡಿ. ನೀವು ಇವತ್ತು ಕೂಡ ಯೋಚನೆ ಮಾಡಿ, ಈಗ ಈ ಕ್ಷಣಕ್ಕೂ ನಾವು ಬದಲಾಗಬೇಕು ಅಂತ ಯೋಚನೆ ಮಾಡಿ. ಆ ಬದಲಾದ ನಿಮ್ಮ ಇಂಟ್ಯೂಷನ್ ಆಗಿರ್ಬೇಕು, ಅಂತಃಪ್ರೇರಣೆ ಆಗಿರ್ಬೇಕು, ಒಳಗಿಂದ ಬರಬೇಕು. ಹೌದಾ, ನಾನು ಹೀಗಿದ್ರಲ್ಲ, ನಾನು ಬಾಗಬೇಕಾಗಿದ್ದು ಬೇರೆ, ನನ್ನೊಳಗಡೆ ಏನೋ ಇದೆ, ಅಂತಃಶಕ್ತಿ ಇದೆ ಅಂತ ನೀವು ಯೋಚನೆ ಮಾಡಬೇಕು. ಮಾಡ್ತೀರಾ ಅಂತ ಭಾವಿಸ್ತಾ ಅವಕಾಶ ಕೊಟ್ಟಂತೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ. ಆದ್ರೆ ಗೌರಿಶಂಕರ್ ಸರ್ ಅವರು ಅನಿವಾರ್ಯ ಕಾರಣದಿಂದ ಬರ್ಲಿಕ್ಕೆ ಆಗುದಿಲ್ಲ 16ನೇ ತಾರೀಕು ಅಂತ ಹೇಳಿದ್ರೆ, ಅವ್ರು ಬರೋವರೆಗೂ ಕೂಡ ನಾನು ಬೇರೆ ಯಾವ ಗೆಸ್ಟ್ ಬಂದ್ರು ಕೂಡ ಇಲ್ಲಿ ಅವಕಾಶ ನಮ್ಗೆ ಕೊಡೋದಿಲ್ಲ. ಬೇರೆ ಯಾವ್ದಾರ ಕಾಲೇಜ್ ಮಾಡಿದ್ರೆ ನಾನು ಗೌರಿಶಂಕರ್ ಸರ್ ಕಾಕನ್ನ ಕೇಳಬೇಕು ಅಂತ ತಿಳ್ಕೊಂಡ್ಬಿಟ್ಟು ಅವರ ಬರುವಿಕೆಗಾಗಿನೇ ಕಾದು ಇವತ್ತು ಅವರ ಒಂದು ರಂಗಭೂಮಿಯ ಮಾತುಗಳನ್ನು ನಿಮಗೆ ಕೇಳಿಸ್ತಕ್ಕಂಥ ಸೌಭಾಗ್ಯ ಇವತ್ತು ಸಿಕ್ಕಿದೆ. ಸೊ ನಮ್ಮ ಮಾತಿನ ಅಣತಿಯಂತೆ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿರತಕ್ಕಂಥ ಗೌರಿಶಂಕರ್ ಸರ್ ಅವ್ರನ್ನ ನಾವು ಕಾಲೇಜಿನ ಪರವಾಗಿ, ಮಹಾನಗರ ಪಾಲಿಕೆಯ ಪರವಾಗಿ ಎಷ್ಟು ಅಭಿನಂದಿಸಿದ್ರು ಕೂಡ ಸಾಲದು. ಯಾಕಂದ್ರೆ ಒಬ್ಬ ಇಂಗ್ಲಿಷ್ ಮಾಸ್ಟ್ರು ಹೇಗೆ ನಮ್ಮ ಮನಸ್ಸಿನಲ್ಲಿ ಒಂದು ಹಸಿ ಗೋಡೆ ಮೇಲೆ ಹಳ್ಳಿಟ್ಟಂಗೆ ಅವ್ರು ಹೇಳಿರ್ತಕ್ಕಂಥ ಮಾತು ನೋಡಿ. ನನಗೆ ಇಂಗ್ಲಿಷ್ ಪಾಠ ಮಾಡಿರ್ತಕ್ಕಂಥವ್ರು PUC ನಲ್ಲಿ ಜಾನ್ ಮಿಲ್ಟನ್ ಬರೆದಿರ್ತಕ್ಕಂಥ ಆನ್ ಇಸ್ ಬ್ಲೈಂಡ್ನೆಸ್ ಅಂತ ತಿಳ್ಕೊಂಡ್ಬಿಟ್ಟು ಒಬ್ಬ ಕುರುಡುಕ ಅನ್ನೋ ಬಗ್ಗೆ ಅದು ಆನ್ ಇಸ್ ಬ್ಲೈಂಡ್ನೆಸ್ ಅವ್ರು ನಮ್ಮ ಇಂಗ್ಲಿಷ್ ಲೆಕ್ಚರರ್ ವಿತ್ ಆಕ್ಟಿಂಗ್. ಸೊ ಅವರು ಮಾಡಿರ್ತಕ್ಕಂಥ ಈಗಲೂ ಕೂಡ ಆನ್ ಇಸ್ ಬ್ಲೈಂಡ್ನೆಸ್ ಜಾನ್ ಮಿಲ್ಟನ್ ಪದ್ಯ ಅಂತಂದ್ರೆ ಈಗ ಮತ್ತು ನಮ್ಮ ಬಾಲಾಜಿ ಸರ್ ನನ್ನ ಕಣ್ಮುಂದೆ ಪಾಠ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಹಾಗೆ ನೀವು ತರಗತಿಯಲ್ಲಿ ಕೂತಾಗ ಯೋಗಿ ಸರ್ ಇಂಗ್ಲಿಷ್ ಪಾಠ ಮಾಡ್ಲಿಕ್ಕೆ ಅಂತ ಬಂದಾಗ ಯೋಗಿ ಸರ್ ನೋಡಬಾರ್ದು, ಯೋಗಿ ಸರ್ ಲಿಪ್ಸ್ ಮೂಮೆಂಟ್ ನೋಡ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ ವಿತ್ ಆಕ್ಟಿಂಗ್. ಸೊ ಮೈಯೆಲ್ಲ ಕಣ್ಣಾಗಿಸ್ಕೊಂಡು, ಮೈಯೆಲ್ಲ ಕಿವಿ ಹಾಕಿಸ್ಕೊಂಡು ತದೇಕಚ್ಛತೆಯಿಂದ ಪಾಠದ ಕಡೆಗೆ ಗಮನ ಕೊಟ್ಟಾಗ ಮಾತ್ರ ಏನ್ ಸಿಗುತ್ತೆ ಅನ್ನೋದು ನಿಮಗೆ ಅರ್ಥವಾಗುತ್ತೆ. ಕೇವಲ ದೇಹ ಕೂತ್ಕೊಂಡ್ರೆ ಪಾಠ ಕೇಳೋದಿಲ್ಲ, ದೇಹ ಮನಸ್ಸು ಎರಡು ಒಟ್ಟಿಗೆ ಕೂತ್ಕೋಬೇಕು. ಸೊ ಜಾನ್ ಕೀಟ್ಸ್ ಬರೆದಿರ್ತಕ್ಕಂಥ ಓಲ್ಡ್ ಪಯಂಗಳಲ್ಲಿ ದ ಕ್ರಿಶ್ಚಿಯನ್ ಆರ್ಮ್ ಅಂತಕ್ಕಂಥ ಒಂದು ಪದ್ಯದಲ್ಲಿ ದ ಲೈಫ್ ಈಸ್ ಮಾರ್ಟಲ್, ಆರ್ಟ್ ಈಸ್ ಇಮಾರ್ಟಲ್ ಅಂತಕ್ಕಂಥ ಪದ ಹೇಳಿದ್ರು. ಈಗಲೂ ಕೂಡ ಕಿವಿಗೆ ಅದು ರಿಂಗುಣಿಸ್ತಾ ಇರ್ತದೆ. ಸೊ ಜೂಲಿಯಸ್ ಸೀಸರ್ ಬರ್ತಕ್ಕಂಥ ಮಾರ್ಕ್ ಆಂಟೋನಿ ಜನರಲ್ ಸ್ಪೀಚ್ ಈಗಲೂ ಕೂಡ ಅದನ್ನು ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ ನಲ್ಲಿ ಕೂಡ ಸರಾಗವಾಗಿ ಹೇಳ್ಬೋದು. ಆ ಮಟ್ಟಕ್ಕೆ ನಮ್ಮನ್ನ ಇಂಗ್ಲಿಷ್ ಪ್ರೊಫೆಸರ್ ತಯಾರು ಮಾಡಿದ್ರು. ಅಂತ ಗುರುವನ್ನ ಇವತ್ತು ನೆನಲೇಬೇಕಾಗ್ತದೆ. ಸೊ ಪ್ರತಿಯೊಂದು ಕೂಡ ಸೊ ಕನ್ನಡ ಪಾಠ ಮಾಡ್ತಕ್ಕಂಥವ್ರು, ಹಳೆಗನ್ನಡ ರನ್ನನ ಗದಾಯುದ್ಧ ಪಾಠ ಮಾಡಿಸೋ ಸಂದರ್ಭ ಇರ್ಬೋದು, ಇಂಗ್ಲಿಷ್ ಪಾಠಗಳಿರ್ಬೋದು. ಸೊ ಪ್ರತಿಯೊಂದು ಕೂಡ ಸೊ ಯಾವತ್ತೂ ಕೂಡ ಗುರುವನ್ನ ಗುರುವಾಗೇ ನೋಡಿದ್ರೆ ಕೇವಲ ನೀವು ನಮ್ಮ PU ಓದಿಸ್ತಕ್ಕಂಥವಲ್ಲ, ನಿಮಗೆ ಬಾಲವಾಡಿ ಅಂಗನವಾಡಿಯನ್ನು ಕಲಿಸಿರ್ತಕ್ಕಂಥ ಆ ಗುರು ಮಾತೆಯರಿಂದ ಹಿಡಿದು ನೀವೇನು KG ಗಂಟೆ ಸ್ಕೂಲ್ ಓದ್ ಬಂದಿರಲ್ಲ, 1 kg 2 kg 3 kg. ಸೊ ಅಲ್ಲಿರ್ತಕ್ಕಂಥ ನಿಮ್ಮ ಶಿಕ್ಷಕರನ್ನು ಕೂಡ ನೆನೀಬೇಕು. ಪ್ರಾಥಮಿಕ ಶಾಲಾ ಶಿಕ್ಷಕರು ಎದೆಗೆ ಬಿದ್ದ ಅಕ್ಷರ, ನಿಮಗೆ ಮೊದಲು ಎದೆಗೆ ಅಕ್ಷರವನ್ನು ಹಾಕಿರ್ತಕ್ಕಂಥ ಗುರು ಎಲ್ಲಾದ್ರೂ ಕಂಡ್ರೆ ಓದಿ ಮಾತನಾಡಿಸ್ಬೇಕು. ಸೊ ಅದು ಸಂಸ್ಕೃತಿ. ಇಲ್ಲಿ ಓದಿ ಪಾಸಾಗಿ ಮಾರ್ಕ್ಸ್ ತಗೊಂಡಿಲ್ಲ ಅದು ಅಲ್ಲ. ನೀವು ಯಾರೊಂದಿಗೆ ಹೇಗೆ ವ್ಯವಹರಿಸ್ತೀರಿ, ಮೊದಲು ನಿಮ್ಮ ಕುಟುಂಬವನ್ನ, ನಿಮ್ಮ ತಂದೆ ತಾಯಿಗಳನ್ನು ಪ್ರೀತಿಸ್ರಿ, ನಿಮಗೆ ಪಾಠ ಮಾಡ್ತಕ್ಕಂಥ ಗುರುಗಳನ್ನು ಪ್ರೀತಿಸ್ರಿ. ಸೊ ಎಲ್ಲಾದ್ರೂ ಕೂಡ ರಂಗಭೂಮಿಯಲ್ಲಿ ಒಂದು ನಾಟಕ ನಡೀತಾ ಇದೆ ಅಂತ ಹೇಳಿದ್ರೆ ನಿನಗೆ ನಟನೆ ಮಾಡಕ್ ಬರೋದಿಲ್ಲ ತಾನೆ, ನಟನೆಯನ್ನ ಹೋಗಿ ನೋಡು. ಆ ನಟನೆಯಲ್ಲಿ ಇರ್ತಕ್ಕಂಥ ಪಾತ್ರಗಳು ಪರಕಾಯ ಪ್ರವೇಶ ಮಾಡಿ. ಸೊ ನಾನು ಕೂಡ ಇವತ್ತು ನಮ್ಮೊಬ್ಬ ಪ್ರಿನ್ಸಿಪಾಲ್, ಈಗ ಗೌರಿಶಂಕರ್ ಸರ್ ಹೇಳಿದ್ರು ನನ್ನ ಇದರಲ್ಲಿ ಕೂಡ ಒಂದು ಪಾತ್ರ ಮಾಡ್ಬೇಕು ಅಂತ ಹೇಳಿದ್ರು. ಕರೆದಾಗ ಯಾವತ್ತೂ ಕೂಡ ಒಳ್ಳೆ ಅನ್ನೋದಿಲ್ಲ, ಅವಕಾಶಗಳು ಯಾವತ್ತೂ ಸಿಗೋದಿಲ್ಲ. ಸಿಕ್ಕಂತ ಅವಕಾಶ ಯಾರು ಬಿಡಬಾರ್ದು, ನಾನೇ ಮೂರ್ಖ ಆಗ್ತೇನೆ. ಸೊ ನನಗೆ ಪಾತ್ರ ಮಾಡಿ ನನ್ನ ವಯಸ್ಸು ನನ್ನ ದೇಹಕ್ಕೆ ಆಗಿರೋದು, ನನ್ನ ಮನಸ್ಸಿಗೆ ಆಗಿಲ್ಲ. ನನಗೆ ಈಗಲೂ ಕೂಡ ಅವ್ರಿಗೆ ಯಾವ ಪಾತ್ರ ಕೊಟ್ಟರು ಕೂಡ ಸೊ ನನಗೆ ಪಾತ್ರಗಳು ಅಂದದೇ ಇರಬೇಕು, ಹೀರೋನ ಆಗ್ಬೇಕು, ದೊಡ್ಡ ಡೈಲಾಗ್ ಇರ್ಬೇಕು. ಇಲ್ಲ, ಪೋಸ್ಟ್ ಮ್ಯಾನ್ ಪಾತ್ರ ಕೊಟ್ಟರು ಮಾಡ್ತೀನಿ, ವಾಚ್ಮ್ಯಾನ್ ಪಾತ್ರ ಕೊಟ್ಟರು ಮಾಡ್ತೀನಿ, ಅದು ಪಾತ್ರ ಆಗಿರ್ತದೆ. ಸೊ ಅದರಲ್ಲಿ ಸಂದೇಶ ಇರುತ್ತೆ. ಸೊ ಹಾಗಾಗಿ ಇವತ್ತು ಏನಾದರೂ ಕೂಡ ಇಲ್ಲಿ ಬಹಳಷ್ಟು ನಾಟಕಗಳನ್ನು ಇವತ್ತು ರಂಗಭೂಮಿಯಲ್ಲಿ ನಾನು ಮಾಡ್ಕೊಂಡು ಬಂದಿದ್ದೇನೆ. ಇವತ್ತು ನನ್ನ ಶಿಷ್ಯ ಇಲ್ಲಿ ಕೂತಿದ್ದಾನೆ, ಅಜಯ್ ನಿನಾಸಂ ಅಜಯ್ ಇದಲ್ಲ, ಅವನೊಟ್ಟಿಗೆ ನಾನು ಮೊಟ್ಟ ಮೊದಲ ಬಾರಿಗೆ ಮೃತ್ಯು ಅಂತಕ್ಕಂಥ ನಾಟಕವನ್ನ ಮುಂಬೈನಲ್ಲಿ ಹಂಚಿಕೊಂಡಿದ್ದು. ಅವನು ನಾನು ಒಟ್ಟಿಗೆ ನಾಟಕವನ್ನು ಮಾಡಿರ್ತಕ್ಕಂಥ, ಅವನೇ ಹೀರೋ ಪಾತ್ರ ಮಾಡಿದ್ದು, ನನ್ನೊಂದು ಚಿಕ್ಕ ಪಾತ್ರ. ಸೊ ಹಾಗಾಗಿ ಎಲ್ಲಿ ಹಿರಿಯ ಕಿರಿಯ ಅನ್ನೋದು ಬರೋದಿಲ್ಲ, ಪಾತ್ರಗಳು ಅಲ್ಲಿ ಮಾತಾಡ್ತವೆ, ವ್ಯಕ್ತಿಗಳಾಗಿ ಹೋಗಿರೋದಿಲ್ಲ, ನಾವಲ್ಲಿ ಪಾತ್ರಗಳಾಗಿ ಮಾತಾಡ್ತಾ ಇರ್ತೀವಿ. ಸೊ ಹಾಗಾಗಿ ರಂಗಭೂಮಿ ಉಳಿಬೇಕಂತ ಹೇಳಿದ್ರೆ ನಾಟಕ ಅಂತ ಅದೇನ್ ನೋಡ್ತೀರಿ, ನಾಟಕ ಅಂತ ಏನ್ ನೋಡ್ತಿಲ್ಲ, ಅಲ್ಲೇ ಇರ್ತಕ್ಕಂಥದ್ದು ನಿಮಗೆ ನಿಜವಾದ ಶಕ್ತಿ, ಅಲ್ಲೇ ಮೊರಾಲಿಟಿ ಇರ್ತಕ್ಕಂಥ ಸಿಗ್ತದೆ. ಕ್ಲಾಸ್ ರೂಮ್ ನಲ್ಲಿ ಎಷ್ಟು ಸಿಗ್ತದೋ ಅದಕ್ಕಿಂತಲೂ ಜಾಸ್ತಿ ಸಿಗ್ತದೆ. ಗೌರಿಶಂಕರ್ ಸರ್ ಅದನ್ನೇ ಒತ್ತಿ ಹೇಳಿದ್ರು. ಯಾವಾಗಲೂ ಕೂಡ ಪಾಠ ಮಾಡ್ತಾ ಇರ್ಬೇಕಾದ್ರೆ ಇದು ಒಂದು ನಟನೆ ನಾವಿಲ್ಲಿ ಬಂದು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಪಾಠ ಮಾಡ್ತಾ ಇದ್ರೆ ನಾವು ನಟನೆ ಮೂಲಕ ಕೂಡ ಸುಮ್ಮನೆ ಹೇಳ್ಕೊತ ಹೋದ್ರೆ ಸರ್ ಹೇಳಿದ್ರಲ್ಲ, ಓದತಕ್ಕಂಥ ವಿಧಾನಗಳು ನಾನಾ ನಮೂನಿ ಇದಾವೆ. ಸೊ ಅಲ್ಲಿ ಒಂದು
ಸರ್ ಕೂಡ ಲೆಟರ್ ರೈಟಿಂಗ್ ಕಲಿಸಿದ್ದಾರೆ, ಕನ್ನಡ ಸರ್ ಕಲಿಸಿದ್ದಾರೆ. ಆದ್ರೂ ಕೂಡ ನೀವು PUC ಪಾಸ್ ಆದ್ಮೇಲೆ ನನಗೆ TC ಕೊಡ್ಲಿಕ್ಕೆ ನನಗೆ ಅರ್ಜಿ ಬರ್ಕೊಂಡ್ ಬರ್ತೀರಿ. ನಿಮ್ಮ ಅರ್ಜಿ ನೋಡಿ ಇವತ್ತಿಗೂ ಕೂಡ ನಾನು ಸಾಯ್ದೆ ಉಳ್ಕೊಂಡೇನೆ ಅಂತ ನಾನು ನಿಜವಾಗಿ ಬಹಳ ಗಟ್ಟಿ ಮನುಷ್ಯ. ಹಬ್ಬ ಅದರಲ್ಲಿ ಏನು ಒಗ್ಗಣಿಕೆ ನಿಮ್ದು. ನಾನು ಪ್ರಿನ್ಸಿಪಾಲ್ ಅನ್ನೋದು ಗೊತ್ತಿಲ್ಲ, ನೀವು ಹೆಡ್ ಮಾಸ್ಟರ್ ಅಂತ ಬರ್ಕೊಂಡ್ ಬರ್ತೀರಿ, ಮುಖ್ಯೋಪಾಧ್ಯಾಯರು ಅಂತ ಬರ್ಕೊಂಡ್ ಬರ್ತೀರಿ. ಇನ್ನು ಅದ್ರ ಮ್ಯಾಗಿನ ಟೈಟ್ಲ್ ಹಾಕಿರೋದಿಲ್ಲ, ನನಗೆ TC ಕೊಡಬೇಕಾಗಿ ವಿನಂತಿ. ನೀವ್ ಹೆಂಗೆ ಮಾತಾಡೋದಕ್ಕೆ ಅದನ್ನ ಆಕ್ಟಿಂಗ್ ಮಾಡ್ಲಾಕೋದು. ನಾನು ಏನ್ ಹೇಳ್ತೈತಿ ಅಂತ ಓದ್ಬೇಕಾದ್ರೆ ಅಕ್ಷರ ನೋಡಿದ್ರೆ ನನಗೆ ಹೆಂಗ್ ಕಾಣ್ತದ ಅಂದ್ರೆ ನನಗೆ TC ಕೊಡಬೇಕಾಗಿ ವಿನಂತಿ. ಹಂಗೆ ಇರ್ತದೆ ಬರವಣಿಗೆ ಒಗ್ಗಣಿಕೆ. ಹೌದು ನೋಡಪ್ಪ, ಕೊಡ್ಲೇಬೇಕು ಅನಿಸ್ತದೆ. ಮತ್ತು ಕನ್ನಡ ಅಷ್ಟೆಲ್ಲ ನೀಟಾಗಿ ಕಲಿಸಿದ್ರು ಕೂಡ TC ಕೊಡಬೇಕಾಗಿ ವಿನಂತಿ ಒಂದು ಟೈಟ್ಲ್, ಅದು ವಿಷಯ. ಅದು ಕೆಳಗೆ ಶುರು ಮಾಡಿರ್ತೀರಿ. ಈ ಮಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೇಲ್ಕಂಡ ವಿಷಯವಾಗಿ ಮಲ್ಕಂಡ ನಿಮ್ಗೆ ಗೊತ್ತಿರೋದೆ. ಕಾಗುಣಿತೆಗಳನ್ನು ಹೇಗೆ ಮಾಡ್ತಿದ್ರಿ ಅವ್ರು ಈ ರೀತಿ ಒಕ್ಕಣಿಕೆಗಳನ್ನು ನೋಡಿ ಇದು ಬಯಸಿಮಿ ಗಂಡಾಗಿರೋದ್ರಿಂದ ನಾನು ಸಹಿಸ್ಕೊಂಡೆ. ಸೊ ಹಾಗಾಗಿ ಯಾವತ್ತಿಗೂ ಕೂಡ ಎಲ್ಲೇ ನಟನೆ ಇದ್ರೂ ಕೂಡ ನಟನನ್ನ ಆ ವ್ಯಕ್ತಿ ನೋಡಬಾರ್ದು, ನಟನೆಯನ್ನ ಆ ನಟನೆಯಿಂದ ಬರತಕ್ಕಂತ ತತ್ವವನ್ನು ಅಳವಡಿಸಿಕೊಂಡಿದ್ದೆ. ಅದರ ಕಲಿಕೆ ಅಂತಕ್ಕಂಥದ್ದು ಬಹಳಷ್ಟು ಇದೆ. ಇದು ಲರ್ನಿಂಗ್ ಪ್ರೊಸೆಸ್ ಇದೆ, ಕಂಟಿನ್ಯೂಸ್ ಪ್ರೊಸೆಸ್. ಇಟ್ ಇಸ್ ಸ್ಟಾರ್ಟ್ ಫ್ರಮ್ ಕ್ರೆಡಲ್ ಎಂಡ್ಸ್ ಫ್ರಮ್ ಗ್ರೇವ್ ಅಂತ ಕರಿತೀವಿ. ಯಾವತ್ ತೊಟ್ಟಿಲ್ನಾಗ ಹಾಕಿದ್ರೋ ಅವತ್ತಿಂದನೇ ಕಲಿಯಕ್ ಶುರು. ಯಾವತ್ತು ಹೋಗಿ ಗೋರಿ ಒಳಗೆ ಇರ್ತಾರಲ್ಲ ಅಲ್ಲಿ ಗಂಡ ಕಲ್ತವ್ರು ಯಾರು ಇಲ್ಲ ಪೂರ್ತಿ. ದಿನಂಪ್ರತಿ ಕೂಡ ನಾನು ಕೂಡ ಸ್ಟೂಡೆಂಟೇ, ದಿನಂಪ್ರತಿ ಕಲಿತಾ ಇರ್ತೇವೆ. ವಿದ್ಯಾರ್ಥಿ ಆಗಿದ್ದವ್ ಮಾತ್ರ ಏನಾದ್ರು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ, ಕಲಿಲಿಕ್ಕೆ ಸಾಧ್ಯ. ಕಲ್ತು ಬಿಟ್ಟಿದ್ದೇನೆ ನಾನು MA ಆಗಿದೆ PhD ಆಗಿದೆ ಅಂತ ಹೇಳಿದ್ರೆ ತಪ್ಪು. ದಿನಂಪ್ರತಿ ಕೂಡ ಏನಾದ್ರು ಕಲಿಯೋದಿರುತ್ತೆ. ಸೊ ಇವತ್ತು ಒಡನಾಡಿಗಳಾಗಿರ್ತಕ್ಕಂಥ ಗೌರಿಶಂಕರ್ ಅವ್ರ ಮಾತಿನಿಂದ, ಸುರೇಶ್ ಅವ್ರ ಮಾತಿನಿಂದ, ಮಧು ಅವ್ರ ಮಾತಿನಿಂದ, ನನ್ನ ಗೆಳೆಯ ನನ್ನ ಸ್ಟೂಡೆಂಟ್ ಅಂತಾನೆ ಯಾವತ್ತೂ ಕೂಡ ಗುರು ಅಂತಾನೆ ಭಾವನೆ ಇಟ್ಕೊಂಡು ನನ್ನ ಕೈಯಲ್ಲಿ ಓದಿಲ್ಲ ಅಂದ್ರೂ ಕೂಡ ಎಲ್ಲ ಒಂದ್ ಕಡೆ ಓದಿದ್ರು. ಸರ್ ಗೌರಿಶಂಕರ ಪಾಠ ಮಾಡ್ಬೇಕಂತಿಲ್ಲ, ಯೋಗಿ ಸರ್ ಮಾಡ್ಬೇಕಂತಿಲ್ಲ, ಅವನ ಸ್ಟೂಡೆಂಟ್ ಅವರು ಎಲ್ಲೇ ಅಜಯ್ ಹೋಗಿ ಇವತ್ತು ಬೆಳೀತಾ ಇದ್ರೂ ಕೂಡ ಆ ಗುರು ಅಂತಕ್ಕಂಥ ಭಾವನೆ ಇಟ್ಕೊಂಡಿದ್ದಾನಲ್ಲ, ನಮ್ಮ ಶಿಷ್ಯ ಇವತ್ತು ಬೆಳೀತಾ ಇದ್ದಂತೆಲ್ಲ ಅದೇ ಹೆಮ್ಮೆ. ನೀವು ಎಲ್ಲಾದ್ರೂ ಕೂಡ ಒಂದು ಸಾಧನೆ ಮಾಡ್ಕೊಂಡ್ಬಿಟ್ಟು ಇವತ್ತು ನಮ್ಮ ಎದುರಿಗೆ ಭೇಟಿ ಆದಾಗ MA ಮಾಡ್ಕೊಂಡು MSc ಮಾಡ್ಕೊಂಡು ಎಲ್ಲಾದ್ರೂ ಕೂಡ ನಾವು ಭೇಟಿಯಾಗಿ ಇಂಥದ್ದೊಂದು ಆಗಿದ್ದೀನಿ ಅಂತ ಹೇಳಿದ್ರೆ ನಮಗೆ ಪರಮವೀರ ಚಕ್ರ ಕೊಟ್ಟಾಗ ನಮಗೆ ಯಾರು ಮುಗಿಸೋದಿಲ್ಲ. ನಿಜವಾದ ಮಿರರ್ ನೀವೇ. ನಾವು ಮುಖ ಎಲ್ಲಿ ನೋಡ್ಕೋಬೇಕಾದ್ರೆ ನಿಮ್ಮ ಹತ್ರನ ನೋಡ್ಕೋಬೇಕು. ಕುಟ್ರಿ ಸರ್ ಏನ್ ಮಾಡಿದಾರೆ, ಏನ್ ಕಲಿಸಿದಾರೆ ಅಂತ ಹೇಳಿದ್ರೆ ನೀನ್ ಏನಾದ್ರು ಒಂದೊಂದು ಸಾಧನೆ ಮಾಡಿದಾಗ ಅಂತ ಸಾಧಕರು ನೀವು ಆಗ್ಬೇಕು. ಅಂತ ಔಚಿತ್ಯಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಮಹಾನಗರ ಪಾಲಿಕೆಯವರು ನನ್ನ ಕಾಲೇಜಿಗೆ ಒದಗಿಸಿಕೊಟ್ಟದಕ್ಕಾಗಿ ಮಹಾನಗರ ಪಾಲಿಕೆಯನ್ನು ಇವತ್ತು ನಾನು ಅಭಿನಂದಿಸ್ತಾ, ಸೊ ಒಳ್ಳೆಯ ಮಾತುಗಳ ಮೂಲಕ ನನ್ನ ವಿದ್ಯಾರ್ಥಿಗಳನ್ನ ಹಿಡಿದಿಟ್ಟು ಅವರಿಗೆ ಮಾರ್ಮಿಕವಾಗಿ ರಂಗಭೂಮಿಯ ಬಗ್ಗೆ